ನೋ ಪಾರ್ಟಿ ಎಸ್ ಗಾಟ್ ದಿ ಮೆಜಾರಿಟಿ. 240 ಅಂತ 272 ಬರಬೇಕು ಮೆಜಾರಿಟಿಗೆ. 272 ಬಂದರೆ ಮಾತ್ರ ಮೆಜಾರಿಟಿ. BJP may be a single largest party, but it has not got the simple majority. ಮತ್ತೆ ಎಲ್ಲೂ ಕೂಡ ನರೇಂದ್ರ ಮೋದಿಯವರ ಅಲೆ ಇರಲಿಲ್ಲ. ದಟ್ ಮೀನ್ಸ್ ವಿಷಯ ಅವರ ಜನಪ್ರಿಯತೆ ಕುಗ್ಗಿದೆ. ರಿಸಲ್ಟನ್ನು ನೋಡಿದಾಗ ಭಾಳ ಸ್ಪಷ್ಟವಾಗಿ ಅವರ ಜನಪ್ರಿಯತೆ ಕುಗ್ಗಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸ್ತದೆ. ಸರ್ಕಾರ ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ನನಗೆ. ಇನ್ನು ಯಾರು ಮಾಡ್ತಾರೆ ಸರ್ಕಾರನ ಅಂತಕ್ಕಂಥದ್ದು ಗೊತ್ತಿಲ್ಲ. ಬಟ್ BJP has no simple majority to form the government headed by Mr. Narendra Modi. ನರೇಂದ್ರ ಮೋದಿಯವರು ಕೊನೆಗೆ ಇದು ಗೊತ್ತಾಗಿ ನಾನು ಹೇಳ್ತಾ ಇದ್ದೆ, ಚುನಾವಣಾ ಪ್ರಚಾರ ಸಭೆಗಳಲ್ಲೂ ಕೂಡ ಹೇಳ್ತಾ ಇದ್ದೆ, ಮೋದಿಯವರಿಗೆ ಸೋಲ್ತೀವಿ ಅಂತ ಗೊತ್ತಾಗಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ವೋಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ನೇರವಾಗಿ ಮುಸ್ಲಿಮಾನರನ್ನ ಅಟ್ಯಾಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಕರ್ನಾಟಕದಲ್ಲಿ ಮುಸಲ್ಮಾನರು ಹಿಂದುಳಿದ ಜಾತಿಯವರಿಗೆ ಹಿಂದುಳಿದ ವರ್ಗದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರು ಕೊಟ್ಬಿಡ್ತಾರೆ ಅಂತೇಳಿ ಎಲ್ಲ ಪ್ರಚಾರ ಮಾಡೋದು. ಅವ್ಯಾವು ಕೂಡ ವರ್ಕೌಟ್ ಆಗಲಿಲ್ಲ. ಸುಳ್ಳುಗಳು, ಕೋಮುವಾದದ ಮೇಲೆ ಮತ ಕೇಳದ್ದು ಅವ್ಯಾವು ಕೂಡ ವರ್ಕೌಟ್ ಆಗಿಲ್ಲ. ಇಂಡಿಯಾ ಗ್ರೂಪ್ಸ್ಗೆ ಸುಮಾರು 134-135 ವೋಟ್ಗಳು ಸ್ಥಾನಗಳು ಜಾಸ್ತಿ ಆಗಿದೆ. ವೆರಸ್ NDA ಗ್ರೂಪ್ಗೆ ಸುಮಾರು 64 ಸ್ಥಾನಗಳು ಕಡಿಮೆ ಆಗಿದ್ದಾವೆ. It's a defeat of the BJP at the national level, not here. On moral grounds, Narendra Modi ji has no right to become the Prime Minister of this country. ಅವರು ಎಲ್ಲ ರೀತಿ ಚೀಫ್ ಮಿನಿಸ್ಟರ್ಗಳನ್ನ, ಮುಖ್ಯಮಂತ್ರಿಗಳನ್ನ ಜೈಲಿಗೆ ಕಳಿಸಿದ್ರು, ED ಉಪಯೋಗಿಸಿದ್ರು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಉಪಯೋಗಿಸಿದ್ರು, CBI ಉಪಯೋಗಿಸಿದ್ರು, ಏನೆಲ್ಲ ಮಾಡಿದ್ರು. ಮಾಡಬಾರ್ದು ಅದೆಲ್ಲ ಎದುರಿಸಿದ್ರು, ಬೆದರಿಸಿದ್ರು, ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಕೋಮುವಾದದ ಮೇಲೆ, ಧರ್ಮದ ಆಧಾರದ ಮೇಲೆ ವೋಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಜಾತಿ ಆಧಾರದ ಮೇಲೆ ವೋಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ನಿಮ್ಗೆ ಅಯೋಧ್ಯೆಯಲ್ಲಿ ಇವರು ಗೆದ್ದಿರೋದು ಯಾರು? ಸಮಾಜವಾದಿ ಪಾರ್ಟಿ ಗೆದ್ದಿರೋದು.
ಅಯೋಧ್ಯೆ ಇವರೊಬ್ಬರೇ ಹೋಗಿ ಪೂಜೆ ಮಾಡಿದ್ರಲ್ಲ, ಇವರು ಮತ್ತೆ ಯಾರವರು, ಜೋಗಿ ಇಲ್ಲ, ಅವನು ಕರ್ಕೊಂಡು ಹೋಗಿಲ್ಲ. RSSನ ಮೋಹನ್ ಭಾಗವತ್ ಏನು ಇವರೇ ಇದು ಮಾಡ್ತಾ ಇದ್ರಲ್ಲ, ಅಲ್ಲಿ BJP ಅಭ್ಯರ್ಥಿ ಸೋತಿದ್ದಾರೆ. ಲಲ್ಲು ಸಿಂಗ್ ಅಂತ ಇರ್ತಿದ್ರು ಒಬ್ರು BJP ಅವರು. ಸೊ ಒಟ್ಟಾರೆಯಾಗಿ BJPಗೆ ನನ್ನ ಪ್ರಕಾರ ದೊಡ್ಡ ಹಿನ್ನಡೆಯಾಗಿದೆ. ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೆ ಬೆಂಬಲ ಸಿಕ್ಕಿದೆ. ಅವರು ಮಾಡಿದಂಥ ಪಾದಯಾತ್ರೆ, ರಥಯಾತ್ರೆ, ಅದೇ ಭಾರತ್ ಜೋಡೋ ಯಾತ್ರೆ, ಇನ್ನೊಂದು ಮಣಿಪುರದಿಂದ ಇದಕ್ಕೆ ಮಾಡಿದ್ರಲ್ಲ ಮುಂಬೈಗೆ, ಅದು ಇನ್ನೊಂದು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮಾಡಿದದ್ದು, ಹಾಗಾಗಿನೇ ಇಂಡಿಯಾ ಪಾರ್ಟ್ನರ್ಸ್ಗೆ ಜಾಸ್ತಿ ಸ್ಥಾನಗಳು ಬಂದಿರತಕ್ಕಂಥದ್ದು. ಆಮೇಲೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಕಾಂಗ್ರೆಸ್ದು ಕೂಡ ಇನ್ಕ್ರೀಸ್ ಆಗಿರೋದು. ನಾನು ರಾಜೀವ್ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಎರಡೂ ಕಡೆ ಗೆದ್ದಿದ್ದಾರೆ, ವಯನಾಡು ಮತ್ತು ರಾಯ್ಬರೇಲಿನಲ್ಲಿ. ಎಲ್ಲೂ ಆ ಎರಡೂ ಕಡೆ ಬಿಗ್ ಮಾರ್ಜಿನ್ನಲ್ಲಿ ಗೆದ್ದಿದ್ದಾರೆ. ವಯನಾಡಿನಲ್ಲಿ ಇಲ್ಲೇ ನನಗೆ ಮರ್ತುಬಿಟ್ಟು ಎಷ್ಟು ಅಂತ ಕೇಳಲಿಲ್ಲ, ಬಟ್ 2 ಲಕ್ಷಕ್ಕಿಂತ ಜಾಸ್ತಿ ಗೆದ್ದಿದ್ದಾರೆ. ಅದರಿಂದ ಮತದಾರರು, ಯಾಕಂದರೆ ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಪ್ರಜಾಪ್ರಭುತ್ವ ಉಳಿಸಿ, ಸಂವಿಧಾನ ಉಳಿಸಿ ಅಂತೇಳಿ ಜನರ ಮುಂದೆ ಮನವಿ ಮಾಡ್ತಾ ಇದ್ರು. ಅವರ ಭಾಷಣದಲ್ಲೆಲ್ಲ ಕೂಡ ಸಂವಿಧಾನ ಹಿಡ್ಕೊಂಡೇ ಭಾಷಣ ಮಾಡ್ತಿದ್ರು. ಸಂವಿಧಾನದ ಕಾಪಿ ಹಿಡ್ಕೊಂಡೇ ಭಾಷಣ ಮಾಡ್ತಾಯಿದ್ರು. ಸಂವಿಧಾನ ಉಳಿಸಿ, ಪ್ರಜಾಪ್ರಭುತ್ವ ಉಳಿಸಿ, ದೇಶದಲ್ಲಿ ಸಂವಿಧಾನ ಸಾಮರಸ್ಯ ಕಾಪಾಡಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಸೆಕ್ಯುಲರಿಸಮ್ ಮೇಲೆ ವೋಟ್ ಕೇಳ್ತಾ ಇದ್ರು ಜನ. ಈ ದೇಶದ ಜನ ಪ್ರಜಾಪ್ರಭುತ್ವ ಉಳಿಸಲಿಕ್ಕೆ, ಸಂವಿಧಾನ ಉಳಿಸಲಿಕ್ಕೆ ಮತದಾನವನ್ನು ಮಾಡಿದ್ದಾರೆ. So in the interest of the nation, in the interest of the people, ಜನರು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.